ವಿಶ್ವಭಾರತಿ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಅಭಿವೃದ್ಧಿ ನಿಗಮ ಹಾಗೂ ಬೆಂಗಳೂರು ನಗರ ಪೊಲೀಸರು ಜಂಟಿಯಾಗಿ ಯಲಹಂಕದ ಅಲ್ಲಾಳಸಂದ್ರದಲ್ಲಿ ಉಪ ಪೊಲೀಸ್ ಆಯುಕ್ತರ ಕಚೇರಿಯನ್ನು ನಿರ್ಮಿಸಿದ್ದಾರೆ. ಈ ನೂತನ ಕಟ್ಟಡದ ಕಚೇರಿಯ ಉದ್ಘಾಟನೆಯನ್ನು ಮಾನ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರೊಂದಿಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂ ಎ ಸಲೀಂ, ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಚಕ್ರವರ್ತಿ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸಿಮತ್ ಕುಮಾರ್ ಸಿಂಗ್, ಈಶಾನ್ಯ ವಿಭಾಗದ ಡಿಸಿಪಿ ಮಿಥುನ್ ಕುಮಾರ್ ಅವರು, ಹಾಗೆಯೇ ಯಲಹಂಕದ ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವನಾಥ್ ರವರು ಉಪಸ್ಥಿತರಿದ್ದು ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಅನೇಕ ವರ್ಷಗಳಿಂದ ಡಿಸಿಪಿ ಕಚೇರಿಯನ್ನು ಯಲಹಂಕದಲ್ಲಿ ನಿರ್ಮಿಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿತ್ತು. ಈಗಾಗಲೇ ಯಲಹಂಕದ ತಾಲೂಕು ಆಡಳಿತ ವತಿಯಿಂದ ಜಾಗವನ್ನು ಗುರುತಿಸಿ ಪೊಲೀಸ್ ಇಲಾಖೆಗೆ ನೀಡಲಾಗಿತ್ತು. ಎಲ್ಲರೂ ಸೇರಿ ಈಗ ಹೊಸ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಈ ಕಟ್ಟಡ ಡಿಸಿಪಿ ಕಚೇರಿ ಜನಸೇವೆಗೆ ಸನ್ನದ್ಧವಾಗಿದೆ ಎಂದು ಇದೇ ವೇಳೆ ಮಾತನಾಡಿದ ವಿಶ್ವನಾಥ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ KH ಮುನಿಯಪ್ಪ, ಗೃಹ ಸಚಿವ ಪರಮೇಶ್ವರ್ ಅವರ ಬೆಂಬಲಿಗರು ಅಂದರೆ ಕಾಂಗ್ರೆಸ್ ಪಕ್ಷದ ಯಲಹಂಕ ದೇವನಹಳ್ಳಿ ಕಾರ್ಯಕರ್ತರು, ಹಾಗೆಯೇ ಯಲಹಂಕ ವಿಭಾಗದ ಬಿಜೆಪಿಯ ನೂರಾರು ಸಂಖ್ಯೆಯ ಬೆಂಬಲಿಗರು ವಿಶ್ವನಾಥ್ ರವರ ಜೊತೆಗೆ ಸಾಥ್ ನೀಡಿದರು. ಇದೇ ವೇಳೆ ವಿಶ್ವನಾಥ್ ರವರು ಸಾವಯವ ಕೃಷಿಯಿಂದ ಬೆಳೆದಂತಹ ಹಣ್ಣು ಮತ್ತು ತರಕಾರಿಗಳ ಬೃಹತ್ ಗಾತ್ರದ ಬುಟ್ಟಿಯನ್ನು ನೀಡಿ ಗಮನ ಸೆಳೆದರು. ಇದೀಗ ಯಲಹಂಕದಲ್ಲಿ ನೂತನ ಈಶಾನ್ಯ ವಿಭಾಗದ ಡಿಸಿಪಿ ಕಚೇರಿ ಜನಸೇವೆಗೆ ಸನ್ನದ್ಧವಾಗಿದೆ. ಇವತ್ತು ನೂತನವಾದಂಥ DCP ಕಚೇರಿಯನ್ನು ಇವತ್ತು ಯಲಹಂಕದ ಅಲ್ಲಾಳಸಂದ್ರದ ಫ್ಲೈಓವರ್ ಪಕ್ಕದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದೀವಿ. ಇದಕ್ಕೆ ಮೊದಲು ಚಿಕ್ಕಬಾಣ ಅವರ ಅಲ್ಲಿ ACP ಕಚೇರಿಗೆ ಉದ್ಲಿ ಪೂಜೆ ಮಾಡಿದ್ವಿ. ಯಾಕಂದರೆ ನಮ್ಮ 2 ಸ್ಟೇಷನ್ಗಳು ಅಲ್ಲಿ ಹೋಗ್ತದೆ, ಸೋಲದೇವನಹಳ್ಳಿ ಮತ್ತು ರಾಜಾನಕೋಟೆ. ಇದು ಇಲ್ಲಿವರೆಗೂ DCP ಕಚೇರಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ಇವತ್ತು ಸ್ವಂತ ಜಾಗ ಮತ್ತು ಸ್ವಂತ ಕಟ್ಟಡ ಮತ್ತು ಭಾಳ ಪ್ರಮುಖವಾಗಿ ಯಲಹಂಕ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಎಲ್ಲ ಸ್ಟೇಷನ್ಗಳು ಕೂಡ ಇದು ಹತ್ರನೂ ಆಗ್ತದೆ ಮತ್ತು ಮುಖ್ಯ ರಸ್ತೆ ಪಕ್ಕದಲ್ಲಿರೋದ್ರಿಂದ ಜನಗಳಿಗೆ ಹೋಗಿ ಬರೋದಕ್ಕೂ ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ಇದನ್ನು ಕೊಟ್ಟಿರೋದು. ಹಿಂದೆ ಇದು ಮಿನಿ ವಿಧಾನಸೌಧಕ್ಕೆ ಅಂತ ಜಾಗ ಮೀಸಲಿಟ್ಟಿದ್ವಿ ನಾವು. ಆಮೇಲೆ ಜಾಗ ಸಿಕ್ಕಿದ ಮೇಲೆ ಇದನ್ನು DCP ಕಚೇರಿಗೆ ಅಂತೇಳಿ ಸರ್ಕಾರದಿಂದ ವರ್ಗಾಯಿಸಿದ್ದೀವಿ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.